ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ರಜಾಪ್ರಭುತ್ವದ ಪಾಠ ಹುನ್ನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬ್ಯಾಲೆಟ್ ಯೂನಿಟ್ ಮೂಲಕ ಶಾಲಾ ಸಂಸತ್ ಚುನಾವಣೆ. ಜಮಖಂಡಿ ತಾಲೂಕಿನ ಹುನ್ನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಬ್ಯಾಲೆಟ್ ಯೂನಿಟ್ ಬಳಸಿ ಶಾಲಾ ಸಂಸತ್ ಚುನಾವಣೆ ನಡೆಸಲಾಯಿತು. ಇದು ವಿದ್ಯಾರ್ಥಿಗಳಿಗೆ ನೈಜ ಮತದಾನದ ಅನುಭವವನ್ನು ನೀಡಿದ್ದು ಹೊಸದೊಂದು ಕಲಿಕೆಯ ಪರಿಕಲ್ಪನೆಯಾಗಿ ಮೂಡಿಬಂದಿದೆ. ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಸಂತೋಷ ತಳಕೇರಿ ಉದ್ಘಾಟಿಸಿದರು. ಸಮಾಜ ವಿಜ್ಞಾನ ಶಿಕ್ಷಕ ಶ್ರೀ ಸಿದ್ದರಾಮ ಹುಣಸಿಕಟ್ಟಿ ಅವರು ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಮಾತನಾಡಿದರು. ಚುನಾವಣಾ ನೋಡಲ್ ಅಧಿಕಾರಿ ಸಿ.ಆರ್. ಜಡಿಮಠ ಅವರು ಈ ಪ್ರಯೋಗದ ಯಶಸ್ಸಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಬಾರಿ ನಾವು ಬ್ಯಾಲೆಟ್ ಯೂನಿಟ್ ಬಳಸಿದ್ದೇವೆ. ವಿದ್ಯಾರ್ಥಿಗಳು ಮತದಾನ ಶಿಸ್ತಿನಿಂದ ನಡೆಯುವುದನ್ನು ಸ್ವತಃ ಅನುಭವಿಸಿದ್ದಾರೆ. ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಲು ಇದೊಂದು ಉತ್ತಮ ಅವಕಾಶವಾಗಿದೆ ಎಂದು ಅವರು ತಿಳಿಸಿದರು. 9ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ಬಡಿಗೇರ್ ತಮ್ಮ ಅನುಭವವನ್ನು ಹಂಚಿಕೊಂಡರು. ನಮ್ಮ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಶಾಲಾ ಸಂಸತ್ತಿನ ಚುನಾವಣೆ ನಡೆಸಿದ್ದು ನನಗೆ ತುಂಬಾ ಸಂತೋಷವಾಯಿತು. ಇದು ನನಗೆ ಹೊಸ ಅನುಭವ. ಶಾಲಾ ಸಂಸತ್ತು ಎಂದರೆ ನಮ್ಮದೇ ಆದ ನಿಯಮಗಳನ್ನು ರೂಪಿಸುವುದು, ನಾಯಕರನ್ನು ಆಯ್ಕೆ ಮಾಡುವುದು, ಸಭೆಗಳಲ್ಲಿ ಚರ್ಚಿಸುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಇದು ನಮ್ಮಲ್ಲಿ ಜವಾಬ್ದಾರಿ ಮನೋಭಾವವನ್ನು ಬೆಳೆಸುತ್ತದೆ. ನಾವು ಸಮಾಜದ ಮುಂದಾಳುಗಳಾಗಿ ಬೆಳೆದಾಗ ಈ ಪಾಠ ಬಹಳ ಉಪಯುಕ್ತವಾಗುತ್ತದೆ ಎಂದು ಭಾವಪೂರ್ಣವಾಗಿ ಹೇಳಿದರು. ಸರ್ಕಾರ ಚುನಾವಣೆಯ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತೆಯೇ ಶಾಲಾ ಸಂಸತ್ತಿನಲ್ಲಿ ಮಕ್ಕಳು ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ. ಇದು ನಾಯಕತ್ವ, ಯೋಜನೆ ರೂಪಿಸುವುದು, ಕಾರ್ಯಗಳನ್ನು ಹಂಚಿಕೊಳ್ಳುವುದು ಮತ್ತು ಶಿಸ್ತನ್ನು ಪಾಲಿಸುವುದು ಮುಂತಾದ ಪ್ರಮುಖ ಕೌಶಲ್ಯಗಳಲ್ಲಿ ಮಕ್ಕಳು ನೈಜ ಅನುಭವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಸಶಕ್ತಗೊಳಿಸುವ ವಿಭಿನ್ನ ಮಾದರಿಯಾಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಮಂತ್ರಿಗಳನ್ನು ಘೋಷಿಸಲಾಯಿತು. ವಿದ್ಯಾರ್ಥಿಗಳು ಶಿಸ್ತು, ಸ್ವಚ್ಛತೆ, ಸಹಪಾಠ, ಸಾಂಸ್ಕೃತಿಕ ವಿಭಾಗ, ಶಿಕ್ಷಣ ಇಲಾಖೆ ಮುಂತಾದ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ನಮ್ಮೂರು ಜಮಖಂಡಿ. ನಾ ಇರುವುದು ಕಡಪಟ್ಟ್ಯಾಗ. ನಾನು ಮೊದಲ MPS ಗಿರೀಶ್ನಗರ್ ಶಾಲ್ಯಾಗ ಕಲ್ತೀನಿ. 9th ನಾನು ಇಲ್ಲಿ ಬಂದೀನಿ. ನಮ್ಮ ಶಾಲ್ಯಾಗ ಇಲ್ಲಿ ನಾವೀಗ 10th ಕ್ಲಾಸ್ನಾಗ ಓದಾಕತ್ತೀವಿ. ನಮ್ಮ 10th ಕ್ಲಾಸ್ನಾಗ ಒಂದಿಷ್ಟು ಜನ ನಿಂತಾರ. ಅಲ್ಲಿ ಚುನಾವಣೆ ನಡ್ಸಾತಾರು. ಚುನಾವಣೆ ಅಂದ್ರೆ ನಮ್ಮ ಶಾಲ್ಯಾಗ ಭಾಳ ಚಂದ ಮಾಡತ್ತಾರು. 8th ಬೇರೆ, 9th ಬೇರೆ ಎಲ್ಲ ಥರ. 8th ಅವ್ರವ್ರ ಕ್ಲಾಸ್ನಾಗ ಹಾಕ್ಬೋದು, 9th ಅವ್ರ ಕ್ಲಾಸ್ನಾಗ ಹಾಕ್ಬೇಕು. ಆದ್ರೆ 10th ಮಾತ್ರ ಎಲ್ಲ ಶಾಲೆನವ್ರ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕಂತ ಹೇಳ್ಯಾರು. ಅದಕ್ಕೆ 8th, 9th, 10th ಮೊದಲು ನಮ್ದು 10th ಐತಿ. 10th B, 10th C ಎಲ್ಲ ಮಾಡ್ಯಾರು. 10th Aದಾಗ ನಮ್ಗೆ ಈಗ ಹೋಟಿಂಗ್ ಹಾಕಕ್ ಬರ್ರಿ ಅಂತ ಯಾರು. ಅದಕ್ಕೆ ನಾವಿಲ್ಲಿ ಹೋಟ್ ಹಾಕಕ್ ಬಂದೀವಿ. ನಮ್ಮ ಕ್ಯಾಂಡಿಡೇಟ್ ಯಾರು ಅದಾರ ಅವರಿಗೆಲ್ಲ ಯಾರು ಗೆಲ್ತಾರ ಅವರೆಲ್ಲ ಚಲೋ ತಂಗ GS ಆಗಿ ಎಲ್ಲ ಕಾರ್ಯನಿರ್ವಹಿಸ್ಲಿ. ಮತ್ತು ಯಾರು ಕೆಟ್ಟ ಹೆಸರು ತಗೋಬಾರ್ದು. ಎಲ್ಲ ಥರ ಒಳ್ಳೆ ರೀತಿ ಮಾಡಿ ಈ ಚುನಾವಣೆ ಮಾಡಕ್ತಾರೆ. ಈ ಚುನಾವಣೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ? ಹೊಸದಾಗಿ ಓಟ್ ಹಾಕ್ತೀವಿ, ನೀವು ಯಾವ ರೀತಿ? ನಮಗ್ ಇದ ಫಸ್ಟ್ ಹಾಕತ್ತೀವಿ. ನಮಗೂ ಅಷ್ಟು ಏನು ಗೊತ್ತಿಲ್ಲ. ಆದ್ರ ಒಂದ್ ಖುಷಿ ಐತಿ ಹಾಕುದು. ನಾವು 18 ವಯಸ್ಸು ಮೀರಿದ ಮ್ಯಾಗ ನಾವು ಹಾಕ್ತಿರ್ತೀವಿ. ಆದ್ರೆ ಈಗ 18 ವಯಸ್ಸು ಒಳಗ ಹಾಕತ್ತೀವಲ್ರಿ, ಸ್ವಲ್ಪ ಇದು ಐತ್ರಿ, ಎಕ್ಸೈಟ್ಮೆಂಟ್ ಐತ್ರಿ. ಹೆಂಗ್ ಹಾಕ್ತಾರು, ಹೆಂಗಿಲ್ಲ, ಎಲ್ಲೆಲ್ಲಿ ಯಾವ ತರ ಇರ್ತಾರು, ಮತ್ತೆ ಯಾರ್ಯಾರು ಕೂತಿರ್ತಾರು. ಹೇಳ್ಕೊಡ್ತಾರೆ. ಅಲ್ಲಿ ಯಾವ್ಯಾವ ತರ ಅಂದ್ರೆ ನಾವು ಹೆಂಗ ಅಧಿಕಾರಿಗಳು ರೀ, ಉಪಮುಖ್ಯಮಂತ್ರಿ ರೀ, GS ರೀ, ಮತ್ತ ಶೈಕ್ಷಣಿಕ ಪ್ರವಾಸದ ಮಂತ್ರಿ ರೀ, ಸಂಸ್ಕೃತ ಮಂತ್ರಿ ರೀ, ಮತ್ತ ಇಷ್ಟ ಭಾಳ ಜನ ಅದಾರ್ರಿ. ಹೇಳ್ಕೊತ ಕೂತ್ರು ಭಾಳ ಆಗ್ತಿದ್ರಿ. ಭಾಳ ಜನ ಅದಾರ್ರಿ. ಅಂದ್ರ ಈಗ ನಮ್ದೇನ್ರಿ ಒಟ್ಟ ಚಲೋ ತಂಗ್ ಮಾಡ್ಬೇಕ್ರಿ. ಚುನಾವಣೆ ಈಗ ಎಕ್ಸೈಟ್ಮೆಂಟ್ ಇಂದ ನಾವೆಲ್ಲ ನಿಂತೀವ್ರಿ. ಆದ್ರ ಲೈನ್ ಇನ್ನ ಬರುವಲ್ರಿ ನಮ್ದು. ಚುನಾವಣೆಗಳು, ಈ ಚುನಾವಣೆ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ನಮ್ಮ ಸಂವಿಧಾನದ ಆಶೆಯಂತೆ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಪ್ರಭುತ್ವದ ಆಶೆಯನ್ನು ಈಡೇರಿಸಿಕೊಳ್ಳಲು ಚುನಾವಣೆಯಲ್ಲಿ ಸಕ್ರಿಯ ಭಾಗವಹಿಸಬೇಕು. ಆ ದಿಸೆಯಲ್ಲಿ ಪ್ರತಿಯೊಂದು ಪ್ರೌಢಶಾಲೆಗಳಲ್ಲಿ ನಮ್ಮದು ಸಮಾಜ ವಿಜ್ಞಾನ ವಿಶೇಷ ಸಂಘದ ಅಡಿಯಲ್ಲಿ ಶಾಲಾ ಸಂಸತ್ ಅಂತಕ್ಕಂಥ ಚುನಾವಣೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ
ನಡೆಸ್ತಾ ಇದ್ದೀವಿ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಂತಗಳು ಮಕ್ಕಳಿಗೆ ಗೊತ್ತಾಗಬೇಕು. ಆ ನಂತರ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಮುಂದಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಮತದಾರರ ಮತ್ತು ಅಲ್ಲಿ ಅಭ್ಯರ್ಥಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಗುವಿಗೆ ಅರಿವು ಮೂಡಿಸಬೇಕು. ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಾಲಾ ಸಂಸತ್ ಚುನಾವಣೆ. ಈ ಚುನಾವಣೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು, ನಾವು ನಮ್ಮ ಶಾಲೆಯ ಮುಖ್ಯ ಗುರುಗಳು ಈಗಾಗಲೇ ನಮ್ಮ ಶಾಲಾ ಸಂಸತ್ತು ಅಧಿಸೂಚನೆಯನ್ನು ಪ್ರಕಟಿಸಿದಂತೆ ಪ್ರತಿ ಹಂತದಲ್ಲಿ ಕೂಡ ನಾಮಪತ್ರ ಸಲ್ಲಿಸೋದು ಇರ್ಬೋದು, ನಾಮಪತ್ರ ಪರಿಶೀಲನೆ ಇರ್ಬೋದು, ನಾಮಪತ್ರ ಹಿಂದಕ್ಕೆ ತೆಗಿರ್ಬೋದು. ಆನಂತರ ಕೊನೆಗೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ದಿನ. ಈ ಚುನಾವಣೆ ದಿನ ಇರ್ತಕ್ಕಂಥದ್ದು ನಾವು ಈಗಾಗಲೇ ಈ ಸಾರ್ವತ್ರಿಕ ಚುನಾವಣೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಂಥ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಶಾಲಾ ಹಂತದಲ್ಲಿ ಮತಗಟ್ಟೆ ಬೂತವನ್ನು ರಚನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ PRO, APRO ಮತ್ತು AO ಅಂತಕ್ಕಂಥ ಚುನಾವಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಆನಂತರ ಅಲ್ಲಿರ್ತಕ್ಕಂಥ ಮತಗಟ್ಟೆ ಏಜೆಂಟರನ್ನು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ನಮ್ಮ ಶಾಲೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಈ ಚುನಾವಣೆ ನಡೀತಕ್ಕಂಥ ಒಂದು ಪ್ರತ್ಯಕ್ಷ ನಡೀತಕ್ಕಂಥ ಚುನಾವಣೆ ರೀತಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಮಾಡಿದ್ರು ಕೂಡ ಭಾಳ ಸಂತೋಷ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ. ಆನಂತರ ಚುನಾವಣೆ ಬರ್ತಕ್ಕಂಥ ಈ ಒಂದು ನಾವು ಡಿಜಿಟಲ್ ಯುಗದಲ್ಲಿ ಅಭ್ಯರ್ಥಿಗಳ ಇರ್ತಕ್ಕಂಥ ಯಾವುದೇ ಬ್ಯಾಲೆಟ್ ಪೇಪರ್ ಇಲ್ಲ. ನಾವು ಬರ್ತಕ್ಕಂಥ ಕಂಪ್ಯೂಟರ್ ಮೊಬೈಲ್ ಬರ್ತಕ್ಕಂಥದ್ದು ವೋಟರ್ ಮೆಷಿನ್ ಅಂತಕ್ಕಂಥ ಮೆಷಿನನ್ನು ಯೂಸ್ ಮಾಡಿಕೊಂಡು ಒಂದು ಕಡೆ ಬ್ಯಾಲೆಟ್ ಯೂನಿಟ್ ಮತ್ತೊಂದು ಕಡೆ ಕಂಟ್ರೋಲ್ ಯೂನಿಟನ್ನು ಮಾಡಿಕೊಂಡು ಆ ಚುನಾವಣೆಯಲ್ಲಿ ಬರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಬಳಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬಗ್ಗೆ ಮನವರಿಕೆ ಕೂಡ ಇದ್ರ ಮೂಲಕ ಸಾಧ್ಯ ಅಂತಕ್ಕಂಥದ್ದು ಈ ಒಂದು ವಿಷಯನ ಇಲ್ಲಿ ಹೇಳೋದು ಭಾಳ ಇಷ್ಟಪಡ್ತೀನಿ ಸರ್. ಆನಂತರ ಈ ಮಕ್ಕಳು ಇದರಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ನಾಯಕತ್ವ ಗುಣಗಳನ್ನು ಆನಂತರ ಪ್ರಜಾಪ್ರಭುತ್ವ ಬರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಗುಣವನ್ನು ಅಥವಾ ಅಂತ ಇರ್ತಕ್ಕಂಥ ಒಂದು ಅವರಲ್ಲಿ ವ್ಯಕ್ತಿತ್ವವನ್ನು ಮೂಡಿಸುವ ಉದ್ದೇಶಕ್ಕಾಗಿ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೆ ಅತ್ಯಂತ ಖುಷಿ ತಂದಂಥ ಗಳಿಗೆ ಎಂದು ಹೇಳಲು ಈ ಒಂದು ಗಳಲ್ಲಿ ಭಾಳ ಇಷ್ಟಪಡ್ತೀನೋ. ಆನಂತರ ನಮ್ಮ ನೆರೆಯಿರ್ತಾನೋ ಇದರ ನೋಡಲ್ ಅಧಿಕಾರಿ ಆಗಿರ್ತಕ್ಕಂಥ ಚುನಾವಣಾ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಜಡ್ಮರ್ ಸರ್ ಕೂಡ ಎರಡು ವಿಚಾರ ಹಂಚಿಕೊಂಡು ಕೇಳ್ಕೊತೀನಿ ಸರ್. ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ಕನ್ನಡ ಭಾಷಾ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮಕ್ಕಳಿಗೆ ಅದರ ಅರಿವನ್ನು ಮೂಡಿಸುವ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವುದಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿದ್ದೀವಿ. ಇದು ಒಂದು ವಾರ ಕಾಲ ನಮ್ಮಲ್ಲಿ ನಡೀತಾ ಇದೆ. ಮೊದಲಿಗೆ ಅಧಿಸೂಚನೆಯನ್ನು ಆಯುಕ್ತರು ಹೊರಡಿಸಿದ ಹಾಗೆ ನಾವು ನೋಟಿಸ್ ಬೋರ್ಡ್ನಲ್ಲಿ ಹೊರಡಿಸಿದ್ದೀವಿ. ಜೊತೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಚುನಾವಣಾ ದಿನ ಎಂದು ಘೋಷಣೆ ಮಾಡಿದ್ದೀವಿ. ಈಗ ಸರಿಯಾಗಿ 2:30 ನಮ್ಮ ಚುನಾವಣೆ ಪ್ರಾರಂಭ ಆಗಿದೆ. ಇಡೀ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ವೋಟನ್ನು ಚಲಾಯಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಇಲ್ಲಿ ಹೆಣ್ಣು ಗಂಡು ಅನ್ನುವಂಥ ಮೀಸಲಾತಿಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಪ್ರತಿ ಕ್ಲಾಸ್ನಿಂದ ಒಂದು ಹೆಣ್ಣು ಒಂದು ಗಂಡು ಆಯ್ಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಕ್ಲಾಸ್ನಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಏನಾದರೂ ಅಕಸ್ಮಾತಾಗಿ ನಾಮಿನೇಷನ್ ಸಲ್ಲಿಸಿದರೆ ಅಲ್ಲಿ ಚುನಾವಣೆ ನಡೀತಾ ಇದೆ. ಪ್ರತಿ ಕ್ಲಾಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಗಂಡು ಮಕ್ಕಳು ಏನಾದರೂ ನಾಮಿನೇಷನ್ ಸಲ್ಲಿಸಿದರೆ ಅಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ. ಹೀಗೆ ಒಟ್ಟು 6 ಕ್ಲಾಸ್ನಿಂದ 12 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿದೆ. ಮಕ್ಕಳಿಗೆ ಪ್ರಚಾರ ಮಾಡೋದಕ್ಕೆ ನಾವು ಒಂದು ದಿನ ಪೂರ್ಣವಾಗಿ ಕೊಟ್ಟಿದ್ದೀವಿ. ಆ ಒಂದು ದಿನದಲ್ಲಿ ಮಕ್ಕಳು ತಮ್ಮ ಹೆಸರುಗಳನ್ನು ಹೇಳಿ ತಮ್ಮ ಪ್ರಚಾರವನ್ನು ಮಾಡಿದ್ದಾರೆ, ಭರವಸೆಗಳನ್ನು ನೀಡಿದ್ದಾರೆ. ಶಾಲೆಯ ಸುಧಾರಣೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತೇಳಿ ಭರವಸೆಯನ್ನು ನೀಡಿ ಇವತ್ತು ವೋಟಿಂಗ್ಗಾಗಿ ಅವರು ತಮ್ಮ ಬೆಂಬಲಿಗರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಮೊದಲನೇ ದಿನ ಅಂತೂ ನಾಮಿನೇಷನ್ ಸಲ್ಲಿಸುವಾಗ ಡ್ರಮ್ ಸೆಟ್ಗಳನ್ನು ತೆಗೆದುಕೊಂಡು ಬಂದು ಅದ್ದೂರಿಯಾಗಿ ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದ್ರೆ ಚುನಾವಣೆಯ ಸಂಪೂರ್ಣ ಅರಿವನ್ನ ನಮ್ಮ ಶಾಲೆಯ ಮೂಲಕ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಶಾಲೆಯ ಕೆಲಸ ಚುನಾವಣೆಗೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ನಮಗೆ ಸರ್ಕಾರ ELC ಅನ್ನುವಂತಹ ಒಂದು ಕ್ಲಬ್ ಅನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆ ELC ಕ್ಲಬ್ ನಲ್ಲಿ ಬರುವಂತಹ ಒಂದು ಕೆಲಸ ಯಾವುದು ಅಂತಂದ್ರೆ ಚುನಾವಣೆ ಪ್ರಕ್ರಿಯೆ. ಅಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಯಾರು ದಾಖಲಾತಿಯನ್ನು ಹೊಂದಿದ್ದಾರೆ ಮಕ್ಕಳು, ಆ ಎಲ್ಲ ದಾಖಲಾತಿಯನ್ನು ಹೊಂದಿರತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮತದಾರರಾಗಿರ್ತಾರೆ. ಆ ಮತದಾರರೇ ಏನಾಗಬೇಕು ಅಂತಂದ್ರೆ ಅಭ್ಯರ್ಥಿಗಳಾಗಬೇಕು. ಅವರೇ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಮತ್ತು ಮತದಾರರು ವೋಟ್ ಹಾಕೋದಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಿಂದ ಈ ಮತದಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಮತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ತಾವೆಲ್ಲರೂ ವರದಿಗಾರರು ಬಂದಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ
ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನ ಒಳಗೊಂಡಂತೆ ಬಹಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ. ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು, ಎಲ್ಲ ಮಕ್ಕಳು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ, ಆ ಮಹತ್ವದ ಎಲ್ಲ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಚುನಾವಣೆ ಮಾಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನದೇನೆ ಸೋಲನ್ನು ಅಷ್ಟೇ ಸ್ವೀಕಾರ ಮಾಡಬೇಕು, ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಿಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ತಿನ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ, ತಾವು ಜಯಶ್ರೀ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.